ಯಾರು ಎತ್ಕಡ್ತಾರಲ್ಲ ಅವ್ರ ಮಕ್ಳು ಯಾರು ಬರಲ್ಲ. ಅದೇನೋ ನಿಜಪ್ಪ, CM ಸಿದ್ದರಾಮಯ್ಯ ಅವರು ಇದು ಮಾತ್ರ ಕರೆಕ್ಟಾಗಿ ಹೇಳಿದ್ದಾರೆ. ಯಾರು ಎತ್ತಿ ಕಟ್ಟುತ್ತಾರೆ, ನೀನು ಹಿಂದೂ ಸೇನಾನಿ, ನೀನು ಹಿಂದೂಗಳಿಗೋಸ್ಕರ ನಿನ್ನ ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಬೇಕು ಅಂತ ಹೇಳಿ ಕೋಮು ಸಂಘರ್ಷಕ್ಕೆ ಬಲಿಯಾದಂತಹ ಹಿಂದೂ ಹುಡುಗರ ಮನೆಗೆ ಹೋಗಿ ನೀನು ವೀರ ಸೇನಾನಿ, ಸ್ವಾತಂತ್ರ್ಯ ಯೋಧದಲ್ಲಿ ಭಾಗವಹಿಸಿದೀಯ, ಇದೋ ನಿನಗೆ ಒಂದು ಸಲಾಂ, ನೀನು ದೇಶಭಕ್ತ, ದೇಶಕ್ಕೋಸ್ಕರ ಪ್ರಾಣವನ್ನು ಮುಡಿಪಾಗಿ ಕೊಟ್ಟೆ ಅಂತ ಅಲ್ಲಿ ಒಂದು ಉದ್ರೇಕಕಾರಿ ಭಾಷಣ ಮಾಡಿ ಅವ್ರ ಕೈ ಮುಗಿದು ಬಂದು ಬಿಡ್ತಾರೆ. ಸೊ ಬಂದವರು, ಉದ್ರೇಕಕಾರಿ ಭಾಷಣ ಮಾಡಿದವರು, ಯಾರ್ಯಾರು ಕರೆ ಕೊಟ್ಟವರು ಅವ್ರ ಮಕ್ಕಳು ಮಾತ್ರ ಯಾರು ಬೀದಿಗೆ ಬಂದಿಲ್ಲ, ಒಂದು ಬೀದಿ ಎಣ ಆಗಿಲ್ಲ. ಸೊ ಈ ವಿಚಾರದಲ್ಲಿ ನಾನು ಐ ಡೂ ಅಗ್ರಿ ಸಿದ್ದರಾಮಯ್ಯನವರ ಮಾತಿಗೆ. ಆದರೆ ಸುಳ್ಳು ಸಂದೇಶವನ್ನು ರವಾನೆ ಮಾಡಿದರೆ, ಅಪಪ್ರಚಾರ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಅದಕ್ಕೆ ಅಂತಲೇ ಪ್ರಿಯಾಂಕ್ ಖರ್ಗೆ ಮತ್ತು HK ಪಾಟೀಲ್ ಅವರನ್ನು ಬಿಟ್ಟಿದ್ದೀನಿ. ಕಠಿಣ ಕಾನೂನುಗಳನ್ನು ತರ್ತಾ ಇದ್ದಾರೆ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ.